ಶ್ರೀ ಗಣೇಶಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಆಪದಾಮಪಹರ್ತಾರಂ ಸರ್ವಸೌಭಾಗ್ಯದಾಯಕಂ ಶ್ರೀನಿವಾಸಾಮಹಂ ವಂದೇ ನಿರ್ದೋಷಾಶೇಷಸದ್ಗುಣಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯೂಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೌ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯ ವಿರಚಿತ ಶ್ರೀ ರಾಘವೇಂದ್ರ ದರ್ಶನ. ಇದರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಹಾಗೂ ಸಾಧನೆಗಳ ಒಂದು ನೋಟನ್ನು ನಾನು ಓದ್ತೇನೆ. ಇವತ್ತಿನ ಭಾಗದಲ್ಲಿ ಉಪನಯನ, ಮಧುರೆಯಲ್ಲಿ ವಿದ್ಯಾಭ್ಯಾಸ, ಸರಸ್ವತಿಯೊಂದಿಗೆ ವಿವಾಹ, ಅದರ ಬಗ್ಗೆ ಓದ್ತೀನಿ. ಉಪನಯನ. ಅಣ್ಣ ಗುರುರಾಜಾಚಾರ್ಯರು ತಂದೆಗೆ ತಕ್ಕ ಮಗ. ಅವರ ಮೇಲ್ಪಂಕ್ತಿಯಲ್ಲಿ ನಡೆದ ಅವರು ತಮ್ಮ ವೆಂಕಟನಾಥನಿಗೆ 8ನೇ ವರ್ಷದಲ್ಲಿ ಚೈತ್ರ ಮಾಸದ ಶುಭ ದಿನವೊಂದರಲ್ಲಿ ಉಪನಯನ ಮಾಡಿಸಿದರು. ಅವರಿಗೆ ಗೊತ್ತಿತ್ತು, ಎಲ್ಲರ ತಂದೆ ನಾರಾಯಣ ಅವನನ್ನು ತಿಳಿಸಿಕೊಡುವ ಗಾಯತ್ರಿ ದ್ವಿಜರ ಮುಖ್ಯ ತಾಯಿ. ಆದ್ದರಿಂದಲೇ ಸಕಾಲಕ್ಕೆ ಉಪನಯನವಾದ ಮಗು ಎಂದು ಅನಾಥವೆನಿಸುವುದಿಲ್ಲ. ಉಪನಯನದಿಂದಾಗಿ ವೆಂಕಟನಾಥ ನಿಜಕ್ಕೂ ಸನಾಥನಾದ. ಅವನ ತೇಜಸ್ಸು ಉಪನಯನದಿಂದಾಗಿ ನೂರ್ಮಡಿಯಾಗಿ ಕಂಗೊಳಿಸಿತು. ಗಾಯತ್ರಿ ಜಪ, ನಾರಾಯಣಾಕ್ಷರ ಜಪ, ದೇವಪೂಜಾ ಮೊದಲಾದ ಸಂದರ್ಭಗಳಲ್ಲೆಲ್ಲ ವಟುವು ತೋರುತ್ತಿದ್ದ ತನ್ಮಯತೆ ಅವನ ಜ್ಞಾನದ ಮಟ್ಟಕ್ಕೆ ಹಿಡಿದ ಕನ್ನಡಿ ಆಗಿತ್ತು. ಅವನು ತಾನು ಸಂಧ್ಯಾವಂದನೆ ಮಾಡಿದ ನೀರನ್ನು ಗಿಡಕ್ಕೆ ಎರಚಿದಾಗ ಹಾರಿದ ನೀರು ಸಮೀಪದ ಕೊರಡಿನ ಮೇಲೆ ಬಿದ್ದಾಗ ಅದು ಕೋನರಿತಂತೆ. ಅದನ್ನು ಕಂಡ ಜನ ಅವನ ಮಂತ್ರಸಿದ್ಧಿಯನ್ನು ಕಂಡು ಬೆರಗಾಗುತ್ತಿದ್ದರಂತೆ. ಮಧುರೆಯಲ್ಲಿ ವಿದ್ಯಾಭ್ಯಾಸ. ಉಪನಯನಕ್ಕಿಂತ ಮುಂಚಿತವಾಗಿಯೇ ತಮ್ಮನಿಗೆ ನಾನಾರ್ಥ ರತ್ನಮಾಲಾ ಮುಂತಾದ ಕೋಶಗಳನ್ನು, ಲಿಪಿಗಳನ್ನು ಪಾಠ ಮಾಡಿಸಿದ್ದ ಗುರುರಾಜಾಚಾರ್ಯರು ಉಪನಯನ ಪೂರೈಸುತ್ತಲೇ ಅವನನ್ನು ಹೆಚ್ಚಿನ ಅಧ್ಯಯನಕ್ಕಾಗಿ ಭಾವಂದಿರಾದ ಲಕ್ಷ್ಮೀ ನರಸಿಂಹಾಚಾರ್ಯರ ಬಳಿಗೆ ಕಳುಹಿಸಿಕೊಟ್ಟರು. ಮಧುರೆಯಿಂದ ವೆಂಕಟನಾಥ ಊರಿಗೆ ಮರಳಿದ್ದು ವಿದ್ವಾನ್ ವೆಂಕಟಭಟ್ಟರಾಗಿಯೇ. ಮಧುರೆಯ ವಾಸ್ತವ್ಯದಲ್ಲಿ ವೆಂಕಟನಾಥ ಓದಿದ್ದು ಅಪಾರ. ಭಾವನ ಬಳಿ ಯಜುಶಾಖೆಯ ಪೂರ್ಣ ಅಧ್ಯಯನ ಸಾಂಗವಾಗಿ ನಡೆಯಿತು. ಅನಧ್ಯಯನದ ದಿನಗಳಲ್ಲಿ ಮಣಿಮಂಜರಿ, ಸುಮಧ್ವ ವಿಜಯ ಮತ್ತು ಅಣುಮಧ್ವ ವಿಜಯ ಮೊದಲಾದ ಕಾವ್ಯಗಳ ಅಧ್ಯಯನವೂ ಸಾಗಿತು. ವಿದ್ವತ್ತಿನ ಮೂಲವಾದ ತರ್ಕ ಮತ್ತು ವ್ಯಾಕರಣಗಳ ಪಾಠವೂ ನಡೆಯಿತು. ಏಕಪಾಠಿಯಾದ ಅವರಿಗೆ ಪಾಠ ಹೇಳುವುದು ಲಕ್ಷ್ಮೀ ನರಸಿಂಹಾಚಾರ್ಯರಿಗೆ ತುಂಬ ಸಂತೋಷದ ವಿಷಯವಾಗಿತ್ತು. ಪಾಠದೊಂದಿಗೆ ಆಟವೂ ವೆಂಕಟನಾಥನ ಪ್ರಿಯ ಕಾರ್ಯವಾಗಿತ್ತು. ತನ್ನ ಒಡನಾಡಿಗಳ ಕ್ರೀಡಾ ಕೌಶಲವನ್ನು ಕಂಡಾಗಲೆಲ್ಲ ಅಂತಹ ಕೌಶಲವನ್ನೆಲ್ಲ ತಾನು ಶಾಸ್ತ್ರ ವ್ಯಾಸಂಗದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ನಿರ್ಧರಿಸಿ ಬಿಡುತ್ತಿದ್ದನಂತೆ. ಅವರೆಲ್ಲ ಉಸಿರು ಹಿಡಿದು ಓಡುವುದನ್ನು ಕಂಡಾಗ ತಾನೂ ಹಾಗೆ ಉಸಿರು ಹಿಡಿದು ದೀರ್ಘಕಾಲ ಪ್ರಾಣಾಯಾಮ ಮಾಡಬೇಕು ಎಂದುಕೊಳ್ಳುತ್ತಿದ್ದನಂತೆ. ಹಲವು ವರ್ಷಗಳ ಮಧುರೆಯ ವಾಸ ವೆಂಕಟನಾಥನನ್ನು ವಿದ್ವಾನ್ ವೆಂಕಟನಾಥಾಚಾರ್ಯರನ್ನಾಗಿ ಮಾಡಿತು. ಶಾಸ್ತ್ರ ಪಾಂಡಿತ್ಯದೊಂದಿಗೆ ವಂಶ ಪಾರಂಪರ್ಯವಾಗಿ ಲಭಿಸಿದ್ದ ವೈಣಿಕ ವಿದ್ಯೆಯೂ ಸೇರಿ ಅವರು ವಿದ್ವಾನ್ ವೀಣಾ ವೆಂಕಟನಾಥಾಚಾರ್ಯರೆಂದೇ ಪ್ರಸಿದ್ಧರಾದರು. ಭಟ್ಟ ಎಂಬ ಮನೆತನದ ಹೆಸರಿನಿಂದಾಗಿ ಅವರನ್ನು ಜನರು ವಿದ್ವಾನ್ ವೀಣಾ ವೆಂಕಟಭಟ್ಟರೆಂದು ಸಹ ಕರೆಯುತ್ತಿದ್ದರು. ಸರಸ್ವತಿಯೊಂದಿಗೆ ವಿವಾಹ. ಮನೆಗೆ ಮರಳಿದ ತಮ್ಮನಿಗೆ ಗುರುರಾಜಾಚಾರ್ಯರು ತಮ್ಮ ತಾಯಿಯ ಒಪ್ಪಿಗೆ ಪಡೆದು ಸಮೀಪದ ಅಗ್ರಹಾರವೊಂದರಿಂದ ಕುಲೀನೆಯು ರೂಪಗುಣಗಳಿಂದ ತುಂಬ ಅನುರೂಪಳೂ ಆದ ಸರಸ್ವತಿ ಎಂಬ ಕನ್ಯೆಯೊಬ್ಬಳನ್ನು ತಂದು ವಿವಾಹ ಪೂರೈಸಿದರು. ಉಪನಯನ, ಉಪದೇಶ, ವಿವಾಹ ಮೊದಲಾದ ಸಕಲ ಕರ್ತವ್ಯಗಳನ್ನು ಪೂರೈಸಿದ
ಇಂತಹವರನ್ನು ಕುರಿತೆ ಜ್ಯೇಷ್ಠ ಭ್ರಾತಾ ಪಿತೃಸಮಃ ಎಂಬ ಮಾತನ್ನು ಶಾಸ್ತ್ರಗಳು ಹೇಳಿರುವುದು. ಇಂತಹ ಅಣ್ಣ ಲೋಕದಲ್ಲಿ ಎಲ್ಲರಿಗೂ ಸಿಕ್ಕುವುದಿಲ್ಲ. ಗಾದೆ ಹೇಳುತ್ತದೆ, ವಿವಾಹ ವಿದ್ಯೆಯ ಶತ್ರು. ಶಾಸ್ತ್ರ ಸಾರುತ್ತದೆ, ಜಿತೇಂದ್ರಿಯನಿಗೆ ವಿವಾಹವು ವಿದ್ಯೆಯ ಮಿತ್ರ. ವೆಂಕಟನಾಥರ ಜೀವನದಲ್ಲಿ ಆದದ್ದು ಹಾಗೆಯೇ. ಅವರ ಅಧ್ಯಯನದ ಬಹುಪಾಲು ನಡೆದಿದ್ದು ವಿವಾಹದ ನಂತರವೇ. ಈ ಸರಸ್ವತಿಯ ಕೈ ಹಿಡಿದದ್ದು ಆ ಸರಸ್ವತಿಯವರ ತಲೆಯ ಮೇಲೆ ಕೈ ಇರಿಸುವ ಸೂಚನೆಯಂತಾಯಿತು. ಮನಸ್ಸಿನಲ್ಲಿ ಜ್ಞಾನ ಸರಸ್ವತಿ ತುಂಬಿದ್ದ ಅವರ ಮನೆಗೆ ಈ ಸರಸ್ವತಿಯ ಪ್ರವೇಶದಿಂದ ಮತ್ತೊಂದು ಬಗೆಯ ವೈಭವ ಉಂಟಾಯಿತು. ಹೊಟ್ಟೆಯ ಹಸಿವು ತಿಂದಂತೆ ಹಿಂಗುತ್ತದೆ, ಜ್ಞಾನವು ಹಸಿವು ತಿಳಿದಂತೆ ಹೆಚ್ಚುತ್ತದೆ. ಗ್ರಂಥಗಳು ಮುಗಿಯುತ್ತಿದ್ದಂತೆ ವೆಂಕಟಭಟ್ಟರ ಜ್ಞಾನ ಲಾಲಸೆ ಹೆಚ್ಚುತ್ತಿತ್ತು. ಅವರ ಜ್ಞಾನ ದಾಹವನ್ನು ಹಿಂಗಿಸಲು ಸುಧೀಂದ್ರ ತೀರ್ಥ ಶ್ರೀಪಾದರೇ ಸಮರ್ಥರೆಂದು ನಿರ್ಣಯಿಸಿ ಅಣ್ಣ ಮತ್ತು ಭಾವ ಇಬ್ಬರೂ ಅವರನ್ನು ಕುಂಭಕೋಣಕ್ಕೆ ಕರೆದೊಯ್ದರು. ಮುಂದಿನ ಭಾಗದಲ್ಲಿ ಶ್ರೀ ಸುಧೀಂದ್ರ ತೀರ್ಥರಲ್ಲಿ ಅಧ್ಯಯನ ಮತ್ತು ವೆಂಕಟಭಟ್ಟರ ಅಧ್ಯಯನದ ವೈಖರಿ ಬಗ್ಗೆ ಓದ್ತೀನಿ. ಓಂ ಶ್ರೀ ಮೂಲ ರಾಮ ಅರ್ಚಕ ಶ್ರೀ ರಾಘವೇಂದ್ರ ಯತೀಂದ್ರಾಯ ನಮಃ.